ಯಾವುದೋ ಕಾರಣಕ್ಕೆ ತಾಂತ್ರಿಕ ಹೋಗಿ ನಾವೆಲ್ಲ ಸೋತಿರ್ಬೋದು, ಬದುಕಿದೀವಿ, ಸತ್ತಿಲ್ಲ, ಬದುಕಿದೀವಿ. ಈಗಾಗಲೇ ಕ್ಷೇತ್ರಗಳಲ್ಲಿ ಜನ ಅಭಿವೃದ್ಧಿ ಆಗಿಲ್ಲ, ಜನ ಹೋಗಿತಾ ಇದ್ದಾರೆ, ಕೆಲಸ ಮಾಡೋಕ್ಕಾಗ್ತಲ್ಲ. ಈಗ ಭಾಳ ಹಿರಿಯ ಶಾಸಕರು BR ಪಾಟೀಲ್, ಬೇಳೂರು ಗೋಪಾಲ್ ಕೃಷ್ಣ, ರಾಜು ಗೌಡ್ರು, ಬಸವರಾಜ ರಾಯರೆಡ್ಡಿ, ರಾಜು ಕಾಗೆ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ರೆ ಇನ್ನು 2 ಸಲ ಪರಮೇಶ್ವರು ನಿನ್ನೆ ಹೇಳಿದರೆ ನಮ್ಮ ಹತ್ರ ಗೃಹಲಕ್ಷ್ಮಿ ಹಣಕ್ಕೆ ಇಟ್ಬಿಟ್ರೆ ನಮ್ಮ ಹತ್ರ ಹಣ ಇಲ್ಲ. ಮುಖ್ಯಮಂತ್ರಿಗಳು ಹೇಳಿದ್ರೆ ಎಲ್ಲರೂ ಹೇಳಿದ್ದಾರೆ. NY ಗೋಪಾಲ್ ಕೃಷ್ಣ ಇದೆಯಾ 5 ಬಾರಿ ಶಾಸಕರಿದ್ದಾರೆ. ಚರಂಡಿ ಕ್ಲೀನ್ ಮಾಡೋಕ್ಕೂ ಚರಂಡಿ ತೆಗಿಯೋಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ. ನಮಗೆ ಒಂದು ಕಡೆ ಭ್ರಷ್ಟಾಚಾರ, ಕಾಮಗಾರಿಗಳಿಗೆ ಹಣನೇ ಇಲ್ಲ, ಶಂಕುಸ್ಥಾಪನೆ ಇಲ್ಲ, ಉದ್ಘಾಟನೆ ಇಲ್ಲ. ನಾವು ತಂದಂಥ ಕಾಮಗಾರಿಗಳನ್ನ ಶಂಕುಸ್ಥಾಪನೆ ಉದ್ಘಾಟನೆ ನಮ್ಮ ಅವಧಿಯಲ್ಲಿ ಬಿಡುಗಡೆ ಆಗಿದ್ದಂಥ ಕಾಮಗಾರಿ ಉದ್ಘಾಟನೆ ಮಾಡ್ತಾರೆ. ಆಯ್ತಪ್ಪ, ನಾವೇನೇ ನಿರುದ್ಯೋಗಿಗಳು ನಿಜ. ಆದರೆ ಒಬ್ಬ ಚುನಾಯಿತ ಪ್ರತಿನಿಧಿಗಳಾಗಿ ಎಷ್ಟು ಮಟ್ಟಿಗೆ ಜನರ ಕೈ ಸಿಗ್ತೀರಾ? ನಿಮ್ಮ ಪ್ರಪಂಚದಲ್ಲಿ ಮುಳುಗೋಗ್ಬಿಡಿರಿ. ಬರೀ ಒಬ್ಬರು ವಿಚಾರ ಹೇಳ್ತಲ್ಲ ನೋಡಿ. ಮತ್ತೆ BR ಪಾಟೀಲ್ ಸತತವಾಗಿ ಹೇಳ್ತಿದ್ದಾರೆ ಭ್ರಷ್ಟಾಚಾರ ನಡೆದ ನಿಜ. ನನ್ನ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರ ಇಲಾಖೆಯಿಂದ 17 ಕೋಟಿ ಹೆಸರು ನನ್ನ ಪತ್ರ ನನಗೆ ಗೊತ್ತಿಲ್ಲದಂಗೆ ಹಣ ಬಿಡುಗಡೆ ಮಾಡಿ ಕಾಮಗಾರಿ ಮಾಡಿ ಉದ್ಘಾಟನೆ ಮಾಡ್ತಾರಂದ್ರೆ ಮತ್ತು ನಾನೇ ಶಾಸಕನಾಗಿರಬೇಕು? ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಮನೆಗಳು ಯಾರೋ ಪತ್ರಿಕೆ ಮನೆಗಳು ಬಿಡುಗಡೆ ಮಾಡ್ತಾರೆ, ಮನೆಗಳಲ್ಲಿ ಭ್ರಷ್ಟಾಚಾರ, ವರ್ಗಾವಣೆ ದಂಧೆಯಲ್ಲಿ ಭ್ರಷ್ಟಾಚಾರ. ಅದೇ ಒಬ್ಬ ಹಿರಿಯ ಶಾಸಕರು BR ಪಾಟೀಲ್ ಹೋರಾಟಕ್ಕೆ ಅವರೆಲ್ಲ ಬಹಳ ದೊಡ್ಡ ನೇರವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿ. ಅವರು ಇವತ್ತು ನೋವು ಮಾಡ್ಕೊಂಡ್ರೆ ನಮ್ಮ ರಾಜು ಕಾಗೆ ಹಿರಿಯ ಶಾಸಕರು ಇನ್ನು ನಮ್ಮ ಜೊತೆಗಿದ್ದಂಥವ್ರು, ನಾನು 2 ಸಲ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಿನ್ನೆ ಸ್ವತಃ ಬೇಳೂರು ಗೋಪಾಲ್ ಕೃಷ್ಣ ಹೇಳಿದ್ದಾರೆ. ನಿನ್ನೆ ಸಹ ಬೇಳೂರು ಗೋಪಾಲ್ ಕೃಷ್ಣ ಹೇಳಿದರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದ್ದು ನಿಜ, ಜಮೀರ್ ಅಹಮದ್ ರಾಜೀನಾಮೆ ಕೊಡಬೇಕಂತ ಹೇಳಿದ್ದಾರೆ. ಅಂದರೆ ಇದು ಉದ್ಯೋಗದ ಕೆಲಸ. ಇದು ಇವರೆಲ್ಲ ಸರ್ಕಾರ ಹಣ ಬಿಡುಗಡೆ ಮಾಡ್ತಲ್ಲ, ಪರಮೇಶ್ವರ್ ನಮ್ಮ ಹತ್ರ ಹಣ ಇಲ್ಲ, ಅಕ್ಕಿ ಕೊಡ್ತೀವಿ ಅಂತ ಹೇಳ್ತಾರೆ. ನಾಚಿಕೆ ಬೇಕು ಇವ್ರಿಗೆ. ಏನು ಅಕ್ಕಿ? ಯಾರು ಅಕ್ಕಿ? ನಮ್ದು 5 kg ಕೇಂದ್ರ ಸರ್ಕಾರ ಕೊಡ್ತಾ ಇದೀವಿ. ಇವರೆಲ್ಲ 180 ಎಷ್ಟು ಕೊಟ್ಬಿಟ್ಟ ತಕ್ಷಣ ಭಾರಿ ಇದ ಬರ್ತಾ? ಅದೇ ಶಾಸಕರು ಹೇಳಿದ್ರು 8 ಜನ ನಿರುಪಯೋಗಿ ಸಚಿವರು ಅದಾರೆ. ಆಮೇಲೆ ಅಸಮರ್ಥ ಸಚಿವರು ಅಂತ ಅವರೇ ಹೇಳಿದ್ದಾರೆ. ನೀವು ಯಾರು ಹೇಳಿದ್ರ? ಅಸಮರ್ಥ ಸಚಿವರನ್ನ ಕೈ ಬಿಡಿ, ನಿರುದ್ಯೋಗಿ. ಇಡೀ ಸರ್ಕಾರ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ತೋರಿದೆ. ಜಮೀರ್ ಅಹಮದ್ನ ವಜಾ ಮಾಡಬೇಕು, ಮುಖ್ಯಮಂತ್ರಿಗಳು ತನಿಖೆ ಮಾಡಬೇಕು, ಜಮೀರ್ ಅಹಮದ್ ವಜಾ ಮಾಡಬೇಕು. ಇಲ್ಲಿ ರಾಜ್ಯಪಾಲರ ಮಧ್ಯೆ ಪ್ರವೇಶ ಮಾಡಿ ಈ ಸರ್ಕಾರ ಭ್ರಷ್ಟಾಚಾರ, ಅಧಿಕಾರಿಗಳು ವರ್ಗಾವಣೆ ಭ್ರಷ್ಟಾಚಾರ, ಮನೆಗಳಿಗೆ ಭ್ರಷ್ಟಾಚಾರ, ಎಲ್ಲ ಇಲಾಖೆಯಲ್ಲಿ ಭ್ರಷ್ಟಾಚಾರ. ಇದಕ್ಕೇನು ಉತ್ತರ ಕೊಡ್ತಾರೆ? ನೀವು ಕಾಂಗ್ರೆಸ್ ಉತ್ತರ ಕೊಡ್ಬೇಕಲ್ಲ. ಅನಗತ್ಯವಾಗಿ 40% ನಮ್ಮ ಮೇಲೆ ಆರೋಪ ಮಾಡಿದ್ರಿ. ಇದು 60% ಕಮಿಷನ್ ಸರ್ಕಾರ, 60% ಕಮಿಷನ್ ಸರ್ಕಾರ ಅಂತ ನಾನು ಹೇಳ್ತೀನಿ. ಧನ್ಯವಾದಗಳು. ಇನ್ನುಳಿದ ಬಸವನಾಯಕ ಶಿಕ್ಷಣ ಈಗ ನೋಡಿ, ನಾವೆಲ್ಲ ರೈತರ ಪರ ಇದ್ರು, ಮಾಜಿಗಳಾಗಿರ್ಬೋದು, ಬದುಕಿದೀವಿ, ಸತ್ತಲ್ಲ, ಯಾವುದೋ ಕಾರಣಕ್ಕೆ ಸೋತಿದ್ದೀವಿ. ಆದರೆ ಮುಂದೆ ಜನ ತೀರ್ಮಾನ ಮಾಡ್ತಾರೆ, ಜನಾದೇಶ ಬರುತ್ತೆ. ನೆಕ್ಸ್ಟ್ ನಮ್ಮದೇ ಸರ್ಕಾರ ಬರ್ದಿಟ್ಟೆ, ಸೂರ್ಯಚಂದ್ರ ಸತ್ಯನ ಬರ್ದಿಟ್ಕೊಳ್ರಿ ಮಾಧ್ಯಮ. ಅಣ್ಣ, ಈಗ ಕಾಂಗ್ರೆಸ್ನಲ್ಲಿ ಉತ್ತರ ಕೊಡೋಕೆ ನಾನು ಸರಿ ಇಲ್ಲ. ಅವ್ರು ಏನು ಬೇಕಾದ ಹೇಳ್ತೀನಿ. ಜನ ರಸ್ತೆಯಲ್ಲಿ ಉಗಿತಾ ಇದ್ದಾರೆ, ಕೆಲಸಗಳಾಗ್ತಾರಲ್ಲ, ಅಭಿವೃದ್ಧಿ ವಿರೋಧಿ ಸರ್ಕಾರ. ಈ ಮಾಧ್ಯಮ, ಈ ಪತ್ರಿಕೆ, ಟಿವಿಗಳು ಆನ್ ಮಾಡಿದರೆ ಕಾಂಗ್ರೆಸ್ನಲ್ಲಿ ಆಂತರಿಕ ಬಂಡಾಯ, ಕಚ್ಚಾಟ. ಈಗ ಆಂತರಿಕ ಕಚ್ಚಾಟ, ಬಂಡಾಯ ಅಂತ ರಿಮೋಟ್ ತಗೊಂಡ್ರೆ ಅದು ಬರುತ್ತೆ. ಹಿಂಗೆ ಪೇಪರ್ ನೋಡಿದ್ರೆ ಹೌದನ್ರಿ, ಹಿಂಗೆ ತೆಗೆದ್ರೆ ಮುಖಪುಟದಲ್ಲಿ ಅಣ್ಣ 1 ನಿಮಿಷ
ಈಗ ಹಿಂಗೆ ತೆಗೆದ್ರೆ ಮುಖಪುಟದಲ್ಲಿ ಅವರ ಕಚ್ಚಾಟ ಕಿತ್ತಾಟ ಆಂತರಿಕ ಕಚ್ಚಾಟದಿಂದ ಈ ಸರ್ಕಾರ ಬರೆದಿಟ್ಕೊಂಡ್ರೆ ಪತನ ಆಗುತ್ತೆ. ಅಣ್ಣ ಈಗ ನಾವು ರೈತರ ಪರ ಹೋರಾಟ ಮಾಡ್ತೀವಿ ಆಯ್ತಾ, ನಾವು ನಾಟಕೀಯವಾಗಿ ಮನವಿ ಕೊಡಕ್ ಹೋಗಲ್ಲ, ನಾವು ಹುಟ್ಟು ಹೋರಾಟಗಾರರು. ಏನು ಇವತ್ತಲ್ಲ, ನಮ್ಮ ಜನ್ಮ ಸಿದ್ಧ ಅಂತ ಹೇಳ್ತಾರೆ ಹಿಂದೆ, ಆ ರೀತಿ ಹೋರಾಟ ನಮ್ಮ ಜೀವನದಲ್ಲೇ ಬಂದಿದೆ. ಹೋರಾಟದ ಮುಖಾಂತರ ರಾಜಕೀಯ ಬಂದ ಕಂಡುಕೊಂಡಿದ್ದೀವಿ ನಾವು. ಹಾಗಾಗಿ ನಮ್ಮನ್ನ ಪ್ರಶ್ನೆ ಮಾಡ್ತಕ್ಕಂಥ ನೈತಿಕತೆ ಯಾರಿಗಿಲ್ಲ. ಹೋರಾಟವೇ ನಮ್ಮ ಉಸಿರು ಅಂತ ಹೇಳಕ್ ಇಚ್ಛೆ ಪಡ್ತೀನಿ.